ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ಕಂದಾರ್ ದೀಕ್ಷಿತ್. ಸೊ ಇವತ್ತಿನ ವಿಡಿಯೋ ನಾವು ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಚಾಪ್ಟರ್ ಕಂಟಿನ್ಯೂ ಮಾಡ್ತಿರ್ತೀವಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಲಾಸ್ಟ್ ಲೆಸನ್ ನಾವು ಫ್ರಸ್ಟಮ್ ಆಫ್ ಎ ಕೋನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಫ್ರಸ್ಟಮ್ ಆಫ್ ಎ ಕೋನ್ ಅಲ್ಲಿ ನಮಗೆ CS ಏನು, TS ಏನು ಮತ್ತೆ ವಾಲ್ಯೂಮ್ ಏನು, ಸೊ ಈ ಫಾರ್ಮುಲಾ ಹೆಂಗೆ ಡಿರೈವ್ ಆಗಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಫಾರ್ಮುಲಾ ನಿಮಗೆ ಕಾಣಿಸ್ತದೆ. ಸೊ CS ಈ ಫಾರ್ಮುಲಾ ನಿಮಗೆ ಸಿಂಪಲ್ ಆಗಿ ಹೆಂಗೆ ನ್ಯಾಪ್ ಕಳ್ಕೊಬೇಕು ಅಂತ ಹೇಳಿದ್ದೆ. ಸೊ CS ಆಫ್ ಫ್ರಸ್ಟಮ್ ಅಂತ ತಗೊಂಡ್ರೆ, ಸೊ ನೀವು ಕೋನ್ ಫಾರ್ಮುಲಾ ಸ್ನ್ಯಾಪ್ ಇಟ್ರೆ ನಿಮಗೆ ಫ್ರಸ್ಟಮ್ ಆಫ್ ಕೋನ್ ನಿಮಗೆ ಫಾರ್ಮುಲಾ ಕೂಡ ನಿಮಗೆ ಸಿಮಿಲರ್ಲಿ ಆಗ್ತಾ ಇರುತ್ತೆ. ನಿಮಗೆ ಬರೀ ಆರ್ ಚೇಂಜ್ ಆಗ್ತಾ ಇರುತ್ತೆ. ಕೋನ್ ಅಲ್ಲಿ ಆರ್ ಇದ್ರೆ ನಿಮಗೆ ಎರಡು ರೇಡಿಯೋ ಇರುತ್ತೆ, R1 + R2. ಇಲ್ಲ ನಿಮಗೆ CS ತಗೊಂಡಾಗ R1 + R2 ಆಗುತ್ತೆ. ವಾಲ್ಯೂಮ್ ತಗೊಂಡಾಗ R1² + R2² + R1 R2. ಸೊ ಈ ತರ ಆಗ್ತಾ ಇರುತ್ತೆ. ಸೊ ಈ ಮೂರು ಫಾರ್ಮುಲಾ ನೀವು ನಾಲ್ಕು ಇಟ್ಕೊಬೇಕಾಗುತ್ತೆ. ಸೊ ಇವಾಗ ನಾವು ಎಕ್ಸರ್ಸೈಸ್ 15.4 ಸಾಲ್ವ್ ಮಾಡ್ತಾ ಇರೋಣ. ಸೊ ಏನಪ್ಪ ಎಕ್ಸರ್ಸೈಸ್ ಅಂತಂದ್ರೆ, ಸೊ ಈ ಮೂರು ಫಾರ್ಮುಲಾ ಏನಿದೆ, ಸೊ ಈ ಮೂರು ಫಾರ್ಮುಲಾ ಬೇಸ್ ಮೇಲೆ ಸ್ವಲ್ಪ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಎಕ್ಸರ್ಸೈಸ್ 15.4 ನಮಗೆ 5 ಕ್ವಶನ್ ಇದೆ. ಸೊ 5 ಕ್ವಶನ್ ನಾವು ಸಾಲ್ವ್ ಮಾಡ್ತಾ ಇರೋಣ. ಸೊ ಫಸ್ಟ್ ಕ್ವಶನ್ ಸಾಲ್ವ್ ಮಾಡ್ತಾರ, ಕ್ವಶನ್ ಬರ್ಕೊಂಡ್ ಬಂದಿಲ್ಲ. ಸೊ ಫಸ್ಟ್ 3 ಕ್ವಶನ್ಸ್ ನಿಮಗೆ ಕ್ವಶನ್ ಏನಿಲ್ಲ, ಅಷ್ಟೊಂದು ಏನಿಲ್ಲ. ಸೊ ಫಸ್ಟ್ 3 ಕ್ವಶನ್ಸ್ ನಿಮಗೆ ಏನು ಅಷ್ಟೊಂದು ಕಷ್ಟ ಇಲ್ಲ. ಡೈರೆಕ್ಟ್ ಆಗಿ ಓದಿದಾಗ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಫ್ರಸ್ಟಮ್ ಆಫ್ ಎ ಕೋನ್, ಆ ಡ್ರಿಂಕಿಂಗ್ ಗ್ಲಾಸ್ ಇಸ್ ಇನ್ ದ ಫಾರ್ಮ್ ಆಫ್ ಫ್ರಸ್ಟಮ್ ಆಫ್ ಎ ಕೋನ್ ಆಫ್ ಹೈಟ್ 14 cm and diameter of the two circular surfaces are 4 cm and 2 cm. Find the capacity of the drinking glass. ಅಂದ್ರೆ ಕೆಪಾಸಿಟಿ ಅಂದ್ರೆ ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು. ಸೊ ಡಯಾಗ್ರಾಮ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಫಸ್ಟ್ 3 ಕ್ವಶನ್ ಸಾಲ್ವ್ ಮಾಡೋಣ. ಅದಾದ್ಮೇಲೆ 4th to 5th ಕ್ವಶನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ಅದನ್ನ ನಾವು ಸಾಲ್ವ್ ಮಾಡ್ತಾ ಇರೋಣ. 4th ಕ್ವಶನ್ ಏನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿಲ್ಲ. ಅಂದ್ರೆ ಕಂಪೇರ್ ಮಾಡಿದಾಗ 5 ಕ್ವಶನ್ಸ್ ಅಲ್ಲಿ ಫಸ್ಟ್ 3 ಕ್ವಶನ್ಸ್ ತುಂಬಾ ಬೇಸಿಕ್ ಆಗಿದೆ. 4th ಕ್ವಶನ್ ನಾವೇನ್ ಸಾಲ್ವ್ ಮಾಡಿದ್ವಿ, ಸೊ ಪ್ರೀವಿಯಸ್ ಕ್ವಶನ್ಸ್ ಅಲ್ಲಿ ಅಂದ್ರೆ ಫೈಂಡ್ ದ ಮೆಟೀರಿಯಲ್ ಆಫ್ ಮೇಕಿಂಗ್ ದಿಸ್ ಗ್ಲಾಸ್, ಅದಾದ್ಮೇಲೆ ಫೈಂಡ್ ಇಷ್ಟು ಲೀಟರ್ಗೆ ಇಷ್ಟು ರುಪೀಸ್ ಆದ್ರೆ ಇಷ್ಟು ಲೀಟರ್ಗೆ ಎಷ್ಟು ರುಪೀಸ್ ಆಗುತ್ತೆ. ಇದನ್ನ 5th ಕ್ವಶನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ಅದನ್ನ ನಾವು ಸಾಲ್ವ್ ಮಾಡ್ತಾ ಇರೋಣ. ಸೊ ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಸೊ ಎಕ್ಸರ್ಸೈಸ್ 15.4. ಸೊ ಎಕ್ಸರ್ಸೈಸ್ 15.4 ಸಾಲ್ವ್ ಮಾಡ್ತಾ ಇದೀವಿ. ಸೊ ಇವಾಗ ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಸೊ ನಮ್ಗೆ ಏನ್ ಫೈಂಡ್ ಔಟ್ ಮಾಡಬೇಕು, ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು. ಸೊ ಆಗ್ಲೇ ಹೇಳ್ದಂಗೆ ನಾನು ಫುಲ್ ಆನ್ಸರ್ ನಾನು ಸಾಲ್ವ್ ಮಾಡ್ತಾ ಇರೋಣ. ಜಸ್ಟ್ ನಿಮ್ಗೆ ಏನಪ್ಪ ಹೇಳ್ತೀನಿ, ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೊಡ್ತೀನಿ ಫಾರ್ಮುಲಾಸ್ ನ, ಆಮೇಲೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಡ್ತೀನಿ. ನೀವು ಮಲ್ಟಿಪ್ಲೈ ಮಾಡಿ ಅಡಿಷನ್ ಮಾಡಿ ನೀವು ಆನ್ಸರ್ ನ ಫೈಂಡ್ ಔಟ್ ಮಾಡಬೇಕಾದ್ರೆ. ಸೊ ಈ ಡಯಾಮೀಟರ್ 4 ಮೀಟರ್ ಆಯ್ತು ಅಂತಂದ್ರೆ, ಸೊ ರೇಡಿಯಸ್ ಏನಪ್ಪ ಆಗಿರುತ್ತೆ. ಸೊ ಇದನ್ನ ನಾವು R1 ಅಂತ ತಗೊಳ್ಳೋಣ, ಇದನ್ನ ನಾವು R2 ಅಂತ ತಗೊಳ್ಳೋಣ. ಸೊ R1 ಬಂದ್ಬಿಟ್ಟು ಸೊ 4/2 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್. R2 ಬಂದ್ಬಿಟ್ಟು ನಿಮಗೆ 2/2 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್. ಸೊ R1 R2 ಸಿಕ್ಕಿದೆ. ಹೈಟ್ ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು. ಸೊ ವಾಲ್ಯೂಮ್ ಫಾರ್ಮುಲಾ ಏನಪ್ಪಾ, 1/3 ಪೈ ಇಂಟು R1² ಪ್ಲಸ್ R2² ಪ್ಲಸ್ R1 R2. ಸೊ ಪೈ 3.14 ಅಂತ ಕೊಟ್ಟಿದೆ ಕ್ವಶನ್ ಅಲ್ಲಿ, 3.14 ಅಂತ ಯೂಸ್ ಮಾಡಿ. 22/7 ಅಂತ ಕೊಟ್ಟಿದೆ, 22/7 ಅಂತ ಯೂಸ್ ಮಾಡಿ. R1 R2 ವ್ಯಾಲ್ಯೂ ಕೊಟ್ಟಿದ್ದಾರೆ, H ವ್ಯಾಲ್ಯೂ ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ನಿಮ್ಗೆ ಏನು ವ್ಯಾಲ್ಯೂ ಸಿಗುತ್ತೆ ಅದು ನಿಮ್ಮ ಫೈನಲ್ ಆನ್ಸರ್ ಆಗಿರುತ್ತೆ. ಅದನ್ನ ನೀವು ವಿತ್ ಪ್ರಾಪರ್ ಯೂನಿಟ್ ಅದನ್ನ ರೆಪ್ರೆಸೆಂಟ್ ಮಾಡಿ. ಸೊ ಪ್ರಾಪರ್ ಯೂನಿಟ್ ನಿಮ್ಗೆ ಗೊತ್ತಿದೆ. ಸೊ ವಾಲ್ಯೂಮ್ ಅಂತ ಅಂದ್ರೆ ಸೆಂಟಿಮೀಟರ್ ಕ್ಯೂಬ್ ಆಗಿರುತ್ತೆ, ಏರಿಯಾ ಅಂತಂದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ. ಸೊ ಇದಿಷ್ಟೇ ನ್ಯಾಪ್ ಮಾಡ್ಕೊಬೇಕು. ಸೊ ಇದನ್ನ ನೀವು ಕರೆಕ್ಟ್ ರೆಪ್ರೆಸೆಂಟ್ ಮಾಡಿದ್ರೆ ಫೈನಲ್ ಆನ್ಸರ್ ನಿಮಗೆ ಸಿಗ್ತಾ ಇರುತ್ತೆ. ಸೆಕೆಂಡ್ ಕ್ವಶನ್ ನೋಡ್ತಾ ಇರೋಣ. ಸೆಕೆಂಡ್ ಕ್ವಶನ್ ಏನಪ್ಪ ಕೊಟ್ಟಿದ್ದಾರೆ ಅಂದ್ರೆ, ಸೇಮ್ ಕೊಟ್ಟಿದ್ದಾರೆ, ಒಂದು ಫಸ್ಟ್ ಟೈಮ್ ಕೊಟ್ಟಿದ್ದಾರೆ, ಆಫ್ ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಹೈಟ್ ಕೊಟ್ಟಿಲ್ಲ. ಸೊ ನಿಮಗೆ ಗೊತ್ತಿದೆ, ಕೋನಲ್ ಕೊಟ್ಟಾಗ ನಿಮಗೆ ಒಂದು ಫಾರ್ಮುಲಾ ಗೊತ್ತಿದೆ, ಏನಪ್ಪಾ ಅದು ಅಂತಂದ್ರೆ, ಸೊ L² = R² + H². ಸೊ R ಮತ್ತೆ H ನಮಗೆ ಗೊತ್ತಿದ್ರೆ ನಾವೇನ್ ಕಂಡುಹಿಡಿಯಬಹುದು, L ನ ಕಂಡುಹಿಡಿಯಬಹುದು. L R ಗೊತ್ತಿದ್ರೆ H ನ ಕಂಡುಹಿಡಿಯಬಹುದು. ಸೊ ಈ ಮೂರಲ್ಲಿ ಅದರ 2 ಗೊತ್ತಿದ್ರೆ ನಾವು ಒಂದನ್ನ ಕಂಡುಹಿಡಿಯಬಹುದು. ಸೊ ಇವಾಗ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ನಾವು CS ನ ಫೈಂಡ್ ಔಟ್ ಮಾಡಬೇಕು. CS ಆಫ್ ಫ್ರಸ್ಟಮ್, ಕರ್ವ್ ಸರ್ಫೇಸ್ ಏರಿಯಾ ಆಫ್ ಫ್ರಸ್ಟಮ್ ನ ಫೈಂಡ್ ಔಟ್ ಮಾಡಬೇಕು. ಪೆರಿಮೀಟರ್ ಆಫ್ ದ ಸರ್ಕ್ಯುಲರ್ ಸರ್ಫೇಸ್ ಬಂದ್ಬಿಟ್ಟು ನಮಗೆ 18 cm and 6 cm ಅಂತ ಕೊಟ್ಟಿದ್ದಾರೆ. ಏನಕ್ಕೆ ಪೆರಿಮೀಟರ್ ಆಫ್ ಸರ್ಕಲ್ ಕೊಟ್ಟಿದ್ದಾರೆ, ನಮಗೆ ಡೈರೆಕ್ಟ್ ಆಗಿ ರೇಡಿಯಸ್ ಕೊಟ್ಟಿಲ್ಲ. ಸೊ ರೇಡಿಯಸ್ ಕೊಡೋ ಬದಲು ನಮಗೆ ಪೆರಿಮೀಟರ್ ಅನ್ನ ಕೊಟ್ಟಿದ್ದಾರೆ. ಸೊ ಪೆರಿಮೀಟರ್ ಆಫ್ ಸರ್ಕಲ್ ಇಂದ ನಾವು ರೇಡಿಯಸ್ ಕನ್ವರ್ಟ್ ಮಾಡ್ಕೊಂಡು ರೇಡಿಯಸ್ ಫೈಂಡ್ ಔಟ್ ಮಾಡಿ ನಾವು CS ಫಾರ್ಮುಲಾ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಫಾರ್ಮುಲಾ ನಮಗೆ ಸಿಗ್ತಾ ಇರುತ್ತೆ. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾರೆ. ಸೊ ನಿಮಗೆ ಇದು L² = R² + H². ಈ ಕ್ವಶನ್ ಅಲ್ಲಿ ಯೂಸ್ ಆಗ್ತಾ ಇರಲ್ಲ, ಬಿಕಾಸ್ CS ನಿಮಗೆ L ಕೊಟ್ಟಿದ್ದಾರೆ. ಸೊ L ನ ನೀವು ಡೇಟಾ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಸೊ ಫಸ್ಟ್ R1 ಮತ್ತೆ R2 ನ ಕಂಡುಹಿಡಿಯೋಣ. ಸೊ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಸೊ ಪೆರಿಮೀಟರ್ ಆಫ್ ಫಸ್ಟ್ ಸರ್ಕ್ಯುಲರ್ ಸರ್ಫೇಸ್ ಅಂದ್ಬಿಟ್ಟು, ಸೊ ಇದನ್ನ ನಾವು R1 ಅಂತ ಅನ್ಕೊಳ್ಳೋಣ, ಇದನ್ನ ನಾವು R2 ಅಂತ ಅನ್ಕೊಳ್ಳೋಣ. ಸೊ R1 ಗೆ ಏನಪ್ಪ ಆಗಿರುತ್ತೆ ಅಂತಂದ್ರೆ, ಸೊ ಈ ಚಿಕ್ಕ ಸರ್ಕಲ್ ಗೆ ಏನಪ್ಪ ಸರ್ಕಂಫರೆನ್ಸ್ ಆಗಿರುತ್ತೆ. ಸೊ ಸರ್ಕಂಫರೆನ್ಸ್ ಬಂದ್ಬಿಟ್ಟು ನಮಗೆ 2πr1 ಆಗಿರುತ್ತೆ. ದಿಸ್ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ಸ್. ಸೊ ಏನಕ್ಕೆ ಇದಕ್ಕೆ 6 ಸೆಂಟಿಮೀಟರ್ಸ್ ತಗೊಂಡಿದ್ದೀನಿ ಅಂತಂದ್ರೆ, ನೀವು ಕಾಣಿಸ್ತದೆ ಮೇಲ್ಗಡೆ ಇರೋದು ಚಿಕ್ಕ ಸರ್ಕ್ಯುಲರ್ ಸರ್ಫೇಸ್, ಕೆಳಗಡೆ ಇರೋದು ದೊಡ್ಡ ಸರ್ಕ್ಯುಲರ್ ಸರ್ಫೇಸ್. ಸೊ ಮೇಲ್ಗಡೆ ಇರೋದು ಚಿಕ್ಕ ಸರ್ಕ್ಯುಲರ್ ಅಂತಂದ್ರೆ, ಸೊ ರೇಡಿಯಸ್ ಕೂಡ ಚಿಕ್ಕದಿರುತ್ತೆ. ಸೊ ಅಂದ್ರೆ ಪೆರಿಮೀಟರ್ ಕೂಡ ನಿಮಗೆ ಚಿಕ್ಕದಿರುತ್ತೆ. ಸೊ 6 ಸೆಂಟಿಮೀಟರ್ ತಗೊಂಡಿದ್ದೀನಿ. ಕೆಳಗಡೆ ದೊಡ್ಡದು ಅಂತಂದ್ರೆ ಪೆರಿಮೀಟರ್ ಕೂಡ ದೊಡ್ಡದಿರುತ್ತೆ. ಸೊ ಅದಕ್ಕೆ ನಾನು R2 ಗೆ 18 ಸೆಂಟಿಮೀಟರ್ ಅಂತ ಈಕ್ವೇಟ್ ಮಾಡ್ತೀನಿ. ಸೊ ಇವಾಗ ನಿಮ್ಗೆ ಏನಪ್ಪ ಕಾಣಿಸುತ್ತೆ, ಸೊ R1 = ಸೊ 6/2 × π ಆಗುತ್ತೆ. ಸೊ 2 1s are 2 3s are. ಸೊ R1 = 3/π ಆಗುತ್ತೆ. ಸೊ ಪೈ ವ್ಯಾಲ್ಯೂ 22/7 ಅಂತ ಕೊಟ್ಟಿದೆ, 22/7 ಅಂತ ಯೂಸ್ ಮಾಡಿ 3.14 ಅಂತ ಕ್ವಶನ್ ಕೊಟ್ಟಿದೆ, ಅದನ್ನ ಯೂಸ್ ಮಾಡಿಕೊಂಡು ಡಿವೈಡ್ ಮಾಡ್ಬಿಟ್ಟು ಆನ್ಸರ್ ಫೈಂಡ್ ಔಟ್ ಮಾಡಿ. ನೆಕ್ಸ್ಟ್ 2πr2 = 18 ಸೆಂಟಿಮೀಟರ್ ಆಗುತ್ತೆ. ಸೊ 2 1s are 2 9s ಆಗುತ್ತೆ. ಸೊ R2 = 9/π ಸೆಂಟಿಮೀಟರ್ಸ್ ಆಗುತ್ತೆ.
ಸೊ ಇದು ನಿಮ್ಮ R2 ಆಯ್ತು. ಸೊ R1 ಸಿಕ್ಕಿದೆ, R2 ಸಿಕ್ಕಿದೆ, L 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ L is equal to 4 ಸೆಂಟಿಮೀಟರ್. ಈ ಫಾರ್ಮುಲಾ ಅಲ್ಲಿ CSA is equal to pi into R1 plus R2 into L. ಸೊ CSA ಆಫ್ ಫ್ರಸ್ಟಮ್ ಏನಪ್ಪಾ? ಸೊ CSA ಆಫ್ ಫ್ರಸ್ಟಮ್ ಬಂದ್ಬಿಟ್ಟು pi into R1 plus R2 into L ಆಗುತ್ತೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲ್ ಆನ್ಸರ್ ನಿಮಗೆ ಸಿಗ್ತಾ ಇರುತ್ತೆ. ಥರ್ಡ್ ಕ್ವಶನ್ ಸಾಲ್ವ್ ಮಾಡ್ತಾರಣ. ಸೊ ಥರ್ಡ್ ಕ್ವಶನ್ ಅಲ್ಲಿ ನೀವೇನು ಫೈಂಡ್ ಔಟ್ ಮಾಡಬೇಕು? ಸೊ ಥರ್ಡ್ ಕ್ವಶನ್ ಅಲ್ಲೂ CSA ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಇದನ್ನ ಥರ್ಡ್ ಕ್ವಶನ್ ಅನ್ನು ಸಾಲ್ವ್ ಮಾಡ್ತಾರಲ್ಲ. ಸೊ ಬಿಕಾಸ್ ನಿಮಗೆ ರೇಡಿಯಸ್ ಡೈರೆಕ್ಟ್ ಕೊಟ್ಟಿದ್ದಾರೆ. ರೇಡಿಯಸ್ R1 4 ಸೆಂಟಿಮೀಟರ್, R2 10 ಸೆಂಟಿಮೀಟರ್, ಸ್ಲ್ಯಾಂಟ್ ಹೈಟ್ 15 ಸೆಂಟಿಮೀಟರ್. ಸೊ ಇಲ್ಲಿ R1 ಜಾಗದಲ್ಲಿ 4, R2 ಜಾಗದಲ್ಲಿ 10, L ಜಾಗದಲ್ಲಿ 15, pi ಜಾಗದಲ್ಲಿ 22/7 ಇಲ್ಲ 3.14 ಅಪ್ಪ ಮಲ್ಟಿಪ್ಲೈ ಮಾಡಿ ಆನ್ಸರ್ ಸಿಗ್ತಾ ಇರುತ್ತೆ. ಫೋರ್ತ್ ಕ್ವಶನ್ ಹೋಗ್ತಾ ಇರೋಣ. ಸೊ ಫೋರ್ತ್ ಕ್ವಶನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಫಸ್ಟ್ ಇನ್ ಕ್ವಶನ್ ಓದ್ಬಿಡ್ತೀನಿ, ಆಮೇಲೆ ಇದನ್ನ ಫೈಂಡ್ ಔಟ್ ಮಾಡೋಣ. ಇವಾಗ ಫೋರ್ತ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಸೊ ಆ ಕಂಟೈನರ್ ಓಪನ್ ಫ್ರಮ್ ಅ ಟಾಪ್ ಅಂಡ್ ಮೇಡ್ ಅಪ್ ಆಫ್ ಅ ಮೆಟಲ್ ಶೀಟ್ is in the form of a frustum of a cone of height 16 cm with radii of its lower end and upper end are 8 and 20 cm respectively. Find the cost of the milk which can completely fill the container at the rate of rupees 20 per liter. Also find the cost of the metal sheet used to make the container if it costs rupees 8 per 100 cm square. ಸೊ ಫಸ್ಟ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಫಸ್ಟ್ ಏನಪ್ಪ ಮಾಡಿದ್ದಾರೆ ಅಂತಂದ್ರೆ, ಒಂದು ಕಂಟೈನರ್ ಇದೆ, ಆ ಕಂಟೈನರ್ ಮೇಲ್ಗಡೆಯಿಂದ ಓಪನ್ ಇದೆ ಅಂಡ್ ಆ ಕಂಟೈನರ್ ಇಂದ ಏನಪ್ಪ ಮಾಡಿದ್ದಾರೆ, ಅದು ಒಂದು ಮೆಟಲ್ ಇಂದ ಮಾಡಿದ್ದಾರೆ. ಅದು ಬಂದ್ಬಿಟ್ಟು ಒಂದು ಫಾರ್ಮ್ ಆಫ್ ಫ್ರಸ್ಟಮ್ ಇದೆ. ಸೊ ಈ ಫ್ರಸ್ಟಮ್ ಇಂದ ಏನಪ್ಪ ಮಾಡಿದ್ದಾರೆ ಅಂತಂದ್ರೆ, ಸೊ ಫಸ್ಟ್ ನಾವೇನು ಅದು ಹೈಟ್, ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಹೈಟ್ ಆಫ್ ಫ್ರಸ್ಟಮ್ 16 ಸೆಂಟಿಮೀಟರ್ ಮತ್ತೆ ರೇಡಿಯೈ R1 R2 ನಮಗೆ ಕೊಟ್ಟಿದ್ದಾರೆ. ನಾವೇನ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ, ಫೈಂಡ್ ದ ಕಾಸ್ಟ್ ಆಫ್ ಮಿಲ್ಕ್ ವಿಚ್ ಕ್ಯಾನ್ ಕಂಪ್ಲೀಟ್ಲಿ ಫಿಲ್ ದ ಕಂಟೈನರ್ ಅಟ್ ದ ರೇಟ್ ಆಫ್ rupees 20 per liter. 1 ಲೀಟರ್ಗೆ rupees 20 per liter ಅಂತ ಕೊಟ್ಟಿದ್ದಾರೆ. ಅಂದ್ರೆ 1 ಲೀಟರ್ ಹಾಲು ತಗೊಂಡ್ರೆ ನಿಮಗೆ 20 ರೂಪಾಯಿ ಆಗುತ್ತೆ. ಸೊ ಈ ಫ್ರಸ್ಟಮ್ ಒಳಗಡೆ ನೀವು ಎಷ್ಟು ಲೀಟರ್ನ ಹಾಲು ಹಾಕ್ತೀರಾ ಅಷ್ಟು ಲೀಟರ್ಗೆ ಎಷ್ಟು ದುಡ್ಡು ಆಗುತ್ತೆ ಅದನ್ನ ಫೈಂಡ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇವಾಗ ನನಗೆ 1 ಲೀಟರ್ ಇದೆ ಹಾಲು, ಅದಕ್ಕೆ 20 ರೂಪಾಯಿ ಅಂತ ಅನ್ಕೊಳ್ಳೋಣ. ಮನೆ ಹತ್ರ ಒಂದು ದೊಡ್ಡ ಪಾತ್ರೆ ಇದೆ, ಆ ದೊಡ್ಡ ಪಾತ್ರೆ ಫ್ರಸ್ಟಮ್ ಫಾರ್ಮ್ ಅಲ್ಲಿ ಇದೆ. ಈ ಫ್ರಸ್ಟಮ್ ಫಾರ್ಮ್ ಅಲ್ಲಿ ಇರ್ತೀನಿ, ಏನ್ ಮಾಡ್ತೀನಿ, ಎಷ್ಟೊಂದು ಲೀಟರ್ ಹಾಲು ತಗೊಂಡ್ಬಂದು ಫಿಲ್ ಮಾಡ್ತೀನಿ. ಸೊ ನಾನು ಫೈಂಡ್ ಔಟ್ ಮಾಡ್ತೀನಿ ಕೆಪಾಸಿಟಿ ಎಷ್ಟು ಅಂತ. ಸೊ ಈ ಫ್ರಸ್ಟಮ್ ಅಂದ್ಬಿಟ್ಟು ಎಷ್ಟು ವಾಲ್ಯೂಮ್ ಅಥವಾ ಎಷ್ಟು ಲೀಟರ್ಸ್ ಹಾಲನ್ನ ತಗೊಳುತ್ತೆ ಅಂತ ನಾನು ಕಂಡಿಡ್ತೀನಿ. ಕಂಡಿಡ್ಬಿಟ್ಟು ಸೊ ಇಂಟು 20 ಮಾಡಿದಾಗ ನನಗೆ ಸಿಗ್ತಾ ಇರುತ್ತೆ ಆನ್ಸರ್. ಸೊ ಫಸ್ಟ್ ಏನಪ್ಪ ಮಾಡೋಣ ಅಂತಂದ್ರೆ, ಸೊ ಫಸ್ಟ್ ನಾವೇನ್ ಮಾಡೋಣ, ಫಸ್ಟ್ ನಾವು ವಾಲ್ಯೂಮ್ ಆಫ್ ಫ್ರಸ್ಟಮ್ ಕಂಡಿಡೋಣ. ಸೊ ವಾಲ್ಯೂಮ್ ಆಫ್ ಫ್ರಸ್ಟಮ್ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ಸೊ 1/3 pi into R1 square plus R2 square into R1 R2 into H ಆಗುತ್ತೆ. ಸೊ ನಿಮಗೆ ಕೊಟ್ಟಿದ್ದಾರೆ R1 ಕೊಟ್ಟಿದ್ದಾರೆ, R2 ಕೊಟ್ಟಿದ್ದಾರೆ, H ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಔಟ್ ಮಾಡಿ ಆನ್ಸರ್. ಸೊ ನೆಕ್ಸ್ಟ್ ಪೈ ಬಂದ್ಬಿಟ್ಟು 3.14 ಅಂತ ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಪೈ ವ್ಯಾಲ್ಯೂ 3.14 ಅಂತ ಯೂಸ್ ಮಾಡ್ಕೊಂಡು ನೀವು ಏನೋ ಒಂದು ಫೈಂಡ್ ಔಟ್ ಮಾಡಬಹುದು. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲ್ ಆನ್ಸರ್ ಬಂದಾಗ, ಸೊ ವಾಲ್ಯೂಮ್ ಆಫ್ ಫ್ರಸ್ಟಮ್ ಇಸ್ ಈಕ್ವಲ್ ಟು x ಸೆಂಟಿಮೀಟರ್ಸ್ ಅಂತ ಏನೋ ಬರುತ್ತೆ, x ಸೆಂಟಿಮೀಟರ್ ಕ್ಯೂಬ್ ಅಂತ ಬರುತ್ತೆ. ಅಂತ ಅಂದ್ರೆ ನಿಮಗೆ ಫಾರ್ ಎಕ್ಸಾಂಪಲ್ ಇದನ್ನ ಆಡ್ ಮಾಡಿ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 10 ಲೀಟರ್ಸ್ ಇಲ್ಲ 11 ಲೀಟರ್ಸ್ ಇಲ್ಲ ಅಂತಂದ್ರೆ 12 13 ತರ ಏನೋ ಒಂದು ಲೀಟರ್ಸ್ ಬರುತ್ತೆ. ಅದನ್ನ x ಅಂತ ಅನ್ಕೊಂಡಿದ್ದೀನಿ, ಬಿಕಾಸ್ ನಾನು ಕ್ಯಾಲ್ಕುಲೇಟ್ ಮಾಡಿಲ್ಲ. ನೀವು ಕ್ಯಾಲ್ಕುಲೇಟ್ ಮಾಡಿದಾಗ x ಏನೋ ಒಂದು ವ್ಯಾಲ್ಯೂ ಬರ್ತಾ ಇರುತ್ತೆ. ಸೊ ಅವ್ರು ಏನಪ್ಪ ಕೊಟ್ಟಿದ್ದಾರೆ ಇವಾಗ ಅಂತಂದ್ರೆ, ಸೊ 1 ಲೀಟರ್ಗೆ ಸೊ rupees 20 ಆಗತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ x ಲೀಟರ್ಸ್ಗೆ ಎಷ್ಟಪ್ಪ ಆಗತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಏನಕ್ಕೆ x ಅಂತಂದ್ರೆ, ಸೊ x ಅಂತಂದ್ರೆ ಒಂದು ವ್ಯಾಲ್ಯೂ. ಸೊ ನಿಮಗೆ 10 ಲೀಟರ್ ಸಿಕ್ಕಿದೆ, ಸೊ ಈ 10 x ವ್ಯಾಲ್ಯೂ 10 ಅಂತ ಬರ್ಕೊಳ್ಳಿ. ಸೊ ಇದು ನಾನು y ಅಂತ ತಗೋತೀನಿ. ಸೊ y ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಎಷ್ಟು ರೂಪೀಸ್ ಆಯ್ತು ಅಂತ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಕ್ರಾಸ್ ಮಲ್ಟಿಪ್ಲೈ y is equal to 20 into x ಆಗುತ್ತೆ. ಅಂದ್ರೆ 1 ಲೀಟರ್ಗೆ 20 ರೂಪಾಯಿ ಆಯ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ 10 ಸೆಂಟಿಮೀಟರ್ ಕ್ಯೂಬ್ ಬಂತು ಅಂತಂದ್ರೆ, ಅಂದ್ರೆ ವಾಲ್ಯೂಮ್ ಆಫ್ ಫ್ರಸ್ಟಮ್ 10 ಸೆಂಟಿಮೀಟರ್ ಕ್ಯೂಬ್ ಅಂತ. ಸೊ 10 into 20 ಮಾಡಿದಾಗ ನಿಮಗೆ 200 ರೂಪಾಯಿ ಸಿಗ್ತಾ ಇರುತ್ತೆ. ಅಂದ್ರೆ ನಿಮಗೆ 10 ಲೀಟರ್ಸ್ಗೆ ನಿಮಗೆ 200 ರೂಪೀಸ್ ಆಯ್ತು. 1 ಲೀಟರ್ಗೆ 20 ಅಂತಂದ್ರೆ 10 ಲೀಟರ್ಸ್ಗೆ 200 ರೂಪೀಸ್ ಆಯ್ತು ಅಂತ ನಾವು ಇದು ಮಾಡಬಹುದು. ಸೊ y is equal to y ಅಂತಂದ್ರೆ ಪ್ರೈಸ್ ಆಗುತ್ತೆ, x ಅಂತಂದ್ರೆ ಇಲ್ಲಿ ನಿಮಗೆ ಈಕ್ವೇಷನ್ 1 ಆಯ್ತು. ಸೊ y is equal to 20 into x ಮಾಡಿದಾಗ ನಿಮಗೆ ಇಲ್ಲಿ ಫೈನಲ್ ಆನ್ಸರ್ ಸಿಗ್ತಾ ಇರುತ್ತೆ. ಸೊ ಇದು ನಮ್ಮ ಫಸ್ಟ್ ಸಬ್ ಕ್ವಶನ್ ಆನ್ಸರ್ ಆಯ್ತು. ಇನ್ನ ಕ್ವಶನ್ ಕಂಟಿನ್ಯೂ ಆಗ್ತದೆ. ಏನಪ್ಪಾ ಅಂತಂದ್ರೆ, ಆಲ್ಸೋ ಫೈಂಡ್ ದ ಕಾಸ್ಟ್ ಆಫ್ ದ ಮೆಟಲ್ ಯೂಸ್ ಟು ಮೇಕ್ ದ ಕಂಟೈನರ್ ಇಫ್ ಇಟ್ಸ್ ಕಾಸ್ಟ್ rupees 8 per 100 centimeter ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಸೆಕೆಂಡ್ ಸಬ್ ಕ್ವಶನ್ ಮಾತಾಡೋಣ. ಸೊ ಫಸ್ಟ್ ನಾವು ಫೈಂಡ್ ದ ಏರಿಯಾ ಆಫ್ ದ ಮೆಟೀರಿಯಲ್. ಸೊ ಇದನ್ನ ಮಾಡಕ್ಕೆ ಏರಿಯಾ ಎಷ್ಟು ಆಗ್ತದೆ ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಕಂಡೀಷನ್ ಏನಪ್ಪಾ ಅಂತಂದ್ರೆ 8 ರೂಪೀಸ್ ಆಗುತ್ತೆ 100 ಸೆಂಟಿಮೀಟರ್ ಸ್ಕ್ವೇರ್ಗೆ. ಸೊ ಫಸ್ಟ್ ನಾವೇನ್ ಮಾಡೋಣ, ಫಸ್ಟ್ CSA ಕಂಡುಹಿಡ್ಕೊಳ್ಳೋಣ. ಸೊ CSA ಆಫ್ ಫ್ರಸ್ಟಮ್ ಏನಪ್ಪಾ ಆಗುತ್ತೆ ಅಂತಂದ್ರೆ, ಸೊ CSA ಆಫ್ ಫ್ರಸ್ಟಮ್ ಬಂದ್ಬಿಟ್ಟು, ಸೊ ಒಂದು ಏರಿಯಾ ಓಪನ್ ಇರೋದ್ರಿಂದ ನಾವೇನಪ್ಪ ಫೈಂಡ್ ಔಟ್ ಮಾಡೋಣ. ಸೊ ನಿಮ್ಗೆ ಏನ್ ಕಾಣಿಸ್ತದೆ ಮೇಲ್ಗಡೆ ಒಂದು ಏರಿಯಾ ಓಪನ್ ಇದೆ. ಸೊ ಇಲ್ಲಿ ಏನಪ್ಪಾ ಆಗುತ್ತೆ, ಸೊ ಇದು ಬಂದ್ಬಿಟ್ಟು ನಮಗೆ pi into R1 plus R2 into L ಆಗುತ್ತೆ. ಸೊ ಇದು ನಮ್ಮ ನಾವು ಫಸ್ಟ್ ಇಲ್ಲ CSA ಕಂಡುಹಿಡ್ತಾ ಇಲ್ಲ, ಜಸ್ಟ್ ನಾವು ಏರಿಯಾ ಆಫ್ ಫ್ರಸ್ಟಮ್ ಕಂಡುಹಿಡ್ತಾ ಇದೀವಿ. ಸೊ ಏನಕ್ಕೆ ಏರಿಯಾ ಆಫ್ ಫ್ರಸ್ಟಮ್ ಅಂತ ಅಂದ್ರೆ, ಸೊ ಏರಿಯಾ ಆಫ್ ಫ್ರಸ್ಟಮ್ ಅಂತ ಅಂದ್ರೆ ಏನು, ಸೊ ಈ ಫ್ರಸ್ಟಮ್ ಅನ್ನ ಒಂದು ಬಟ್ಟೆ ಅಥವಾ ಒಂದು ಮೆಟೀರಿಯಲ್ ಇಂದ ಮಾಡಿದ್ದಾರೆ. ಸೊ ಎಷ್ಟು ಟೋಟಲ್ ಏರಿಯಾ ನೋಡೋಣ. ಸೊ ಟೋಟಲ್ ಏರಿಯಾ ಬಂದ್ಬಿಟ್ಟು CSA plus pi R square ಆಗುತ್ತೆ.
ಸೊ ಪೈ R2 ಸ್ಕ್ವೇರ್ ಆಗುತ್ತೆ. ಸೊ ಮೇಲ್ಗಡೆ ನಿಮಗೆ ಒಂದು ರೀಜನ್ ಓಪನ್ ಆಗಿದೆ ಅಂತ, ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಗ್ಲಾಸ್ ತಗೊಂಡಾಗ, ಕುಡಿಯೋ ನೀರು ಗ್ಲಾಸ್ ತಗೊಂಡಾಗ ಸೊ ಮೇಲ್ಗಡೆ ರೀಜನ್ ಓಪನ್ ಇರುತ್ತೆ. ಸೊ ನಿಮಗೆ ಫಸ್ಟ್ ಟರ್ಮ್ ಫಾರ್ಮ್ ಮಾಡಿದ್ರೆ ಮೇಲ್ಗಡೆ ಓಪನ್ ಇರೋದ್ರಿಂದ ನಾವು ಕೆಳಗಡೆ ಏರಿಯಾನ ಆಡ್ ಮಾಡಬೇಕಾಗುತ್ತೆ. ಸೊ ಕೆಳಗಡೆ ಏರಿಯಾನ ಆಡ್ ಮಾಡೋದ್ರಿಂದ ನಾವು ಪ್ಲಸ್ ಪೈ R2 ಸ್ಕ್ವೇರ್ ಅಂತ ಯೂಸ್ ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ನಾವು ಇನ್ನೊಂದು ಏನಪ್ಪ ಮಿಸ್ ಮಾಡಿದ್ವಿ ಅಂದ್ರೆ ಸೆಕೆಂಡ್ ಮತ್ತು ಥರ್ಡ್ ಕ್ವಶನ್ ನಿಮ್ಗೆ ಹೇಳ್ಬಿಡ್ತೀನಿ. ಸೊ ಫೈಂಡ್ ದ CSA ಆಫ್ ಫಸ್ಟ್ ಟರ್ಮ್ ಅಂತ ಕೊಟ್ಟಿದ್ರು. ಸೊ CSA ಆಫ್ ಫಸ್ಟ್ ಟರ್ಮ್ ನಮಗೆ ಈ ಥರ್ಡ್ ಕ್ವಶನ್ ಬಂದಾಗ, ಸೊ ನಮಗೆ ಥರ್ಡ್ ಕ್ವಶನ್ ಬಂದಾಗ ಏನಪ್ಪ ಮಾಡಿದ್ದಾರೆ ಅಂದ್ರೆ ಫೈಂಡ್ ದ ಏರಿಯಾ ಆಫ್ ಮೇಕಿಂಗ್ ದ ಯೂಸಿಂಗ್ ದಿಸ್ ಮೆಟೀರಿಯಲ್. ಸೊ ನಿಮಗೆ ಸೆಕೆಂಡ್ ಕ್ವಶನ್ ಏನು ಎಕ್ಸ್ಪ್ಲನೇಷನ್ ಕೊಟ್ಟಿದೆ ಅದೇ ನಿಮ್ಗೆ ಆಗಿರುತ್ತೆ. ಬಟ್ ಥರ್ಡ್ ಕ್ವಶನ್ ಗೆ ಏನಪ್ಪ ಆಗುತ್ತೆ ಅಂತಂದ್ರೆ, ಸೊ CSA ಬಂದ್ಬಿಟ್ಟು ಸೊ ಪೈ ಇಂಟು R1 ಪ್ಲಸ್ R2 ಇಂಟು L ಪ್ಲಸ್ ಪೈ R1 ಸ್ಕ್ವೇರ್ ಆಗಿರುತ್ತೆ. ಏನಕ್ಕೆ ಅಂತಂದ್ರೆ ಇದು ನಮ್ಮ ಟರ್ಕಿ ಕ್ಯಾಪ್ ಅಂತ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಸೊ ಟರ್ಕಿ ಕ್ಯಾಪ್ ಅಲ್ಲಿ ಕೆಳಗಡೆ ದೊಡ್ಡ ರೀಜನ್ ಏನಿದೆ ಅದು ಓಪನ್ ಇರುತ್ತೆ ಅಂತ ಕೊಟ್ಟಿದ್ದಾರೆ, ಅಂದ್ರೆ ತಲೆ ಮೇಲೆ ಇಟ್ಕೊಬಹುದು. ಸೊ ಇದು ಓಪನ್ ಇರೋದ್ರಿಂದ ಸೊ ಈ ಏರಿಯಾ ನಾವು ಆಡ್ ಮಾಡೋದು ಬೇಡ, ನಮಗೆ ಡೈರೆಕ್ಟ್ ಏರಿಯಾ ಕಂಡುಹಿಡಿ ಅಂತ ಹೇಳಿದ್ದಾರೆ. ಸೊ CSA ಅಲ್ಲ, ಜಸ್ಟ್ ನಮಗೆ ಏರಿಯಾ ಆಫ್ ಫಸ್ಟ್ ಟರ್ಮ್ ನಾವು ಕಂಡುಹಿಡಿಬೇಕು. ಸೊ ಏರಿಯಾ ಆಫ್ ಫಸ್ಟ್ ಟರ್ಮ್ ಕಂಡುಹಿಡಿಬೇಕು ಅಂತಂದ್ರೆ, ಸೊ ಇದು ಈ ಏರಿಯಾ ಈ ಶೇಡ್ ಮಾಡ್ತೀನಿ ಅಂತ ಏನು, ಸೊ ಈ ಏರಿಯಾ ಬಿಟ್ಬಿಟ್ಟು ಸೊ ಬರೀ ಟೋಟಲ್ ಏರಿಯಾ ಇರುತ್ತೆ ಅದನ್ನ ನಾವು ಆಡ್ ಮಾಡಬೇಕು. ಸೊ ಇದಿಷ್ಟು ಏರಿಯಾ ನಮಗೆ CSA ಕೊಡುತ್ತೆ, ಪ್ಲಸ್ ಇದನ್ನ ಪೈ R1 ಸ್ಕ್ವೇರ್ ಮಾಡ್ತಾರೆ ನಮಗೆ ಟೋಟಲ್ ಏರಿಯಾ ಸಿಗ್ತಾ ಇರುತ್ತೆ. ಸೊ ಥರ್ಡ್ ಕ್ವಶನ್ಗೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ R1 R2 ವ್ಯಾಲ್ಯೂ ಗೊತ್ತಿದೆ, L ವ್ಯಾಲ್ಯೂ ಗೊತ್ತಿದೆ, ಪೈ R1 ವ್ಯಾಲ್ಯೂ ಗೊತ್ತಿದೆ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಆನ್ಸರ್ ಸಿಗ್ತಾ ಇರುತ್ತೆ. ಸೊ ನಮಗೆ ಏರಿಯಾ ಫಸ್ಟ್ ಟೈಮ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಫೈನಲ್ ಆನ್ಸರ್ ಏನೋ ಬರುತ್ತೆ, ಅದನ್ನ ಅನ್ಕೊಳ್ಳೋಣ x ಸೆಂಟಿಮೀಟರ್ ಸ್ಕ್ವೇರ್ ಅಂತ. ನಮ್ಗೆ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ 100 ಸೆಂಟಿಮೀಟರ್ ಸ್ಕ್ವೇರ್ಗೆ ₹8 ಆಗುತ್ತೆ ಅಂತ. ಸೊ 100 ಸೆಂಟಿಮೀಟರ್ ಸ್ಕ್ವೇರ್ಗೆ ₹8 ಆದ್ರೆ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ 1 ಸೆಂಟಿಮೀಟರ್ ಸ್ಕ್ವೇರ್ಗೆ ಎಷ್ಟು ರೂಪೀಸ್ ಆಗುತ್ತೆ ಅಂತ. ಅದು ನಾನು y ಅಂತ ಅನ್ಕೊಂತೀನಿ. ಸೊ 100 ಸೆಂಟಿಮೀಟರ್ ಸ್ಕ್ವೇರ್ಗೆ ₹8 ಅಂತಂದ್ರೆ ಫಸ್ಟ್ 1 ಸೆಂಟಿಮೀಟರ್ ಸ್ಕ್ವೇರ್ಗೆ ಎಷ್ಟಾಗುತ್ತೆ ಅಂತ ಕಂಡುಹಿಡಿಯೋಣ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಸೊ y is equal to, ಸೊ ನಂಗೆ ಏನು ಸಿಗುತ್ತೆ, ಸೊ 100 ಸೆಂಟಿಮೀಟರ್ y is equal to 8 into 1 ಆಗುತ್ತೆ, y is equal to 8 divided by 100 ಆಗುತ್ತೆ. ಸೊ ಅಂದ್ರೆ 1 ಸೆಂಟಿಮೀಟರ್ ಕ್ಯೂಬ್ಗೆ ನನಗೆ 8 divided by 100 ರೂಪೀಸ್ ಆಗುತ್ತೆ. ಸೊ ನಾವು ಏನಪ್ಪ ಮಾಡೋಣ ಅಂತಂದ್ರೆ, ಸೊ ಇವಾಗ ನಮಗೆ x ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕಂಡುಹಿಡಿತೀವಿ. ಸೊ ನಮ್ಗೆ ಇವಾಗ x ಸೆಂಟಿಮೀಟರ್ ರೂಪಿಗೆ, ಸೊ ಇವಾಗ ನಾವು ಏನಪ್ಪ ಕ್ಯಾಲ್ಕುಲೇಟ್ ಮಾಡಬೇಕು, ಸೊ 1 ಸೆಂಟಿಮೀಟರ್ ಸ್ಕ್ವೇರ್ಗೆ ₹8 divided by 100 ರೂಪೀಸ್ ಆದ್ರೆ ನಮಗೆ x ಸೆಂಟಿಮೀಟರ್ ಸ್ಕ್ವೇರ್ಗೆ ಎಷ್ಟು ರೂಪೀಸ್ ಆಗುತ್ತೆ ಅದನ್ನ z ಅಂತ ಅನ್ಕೊಳ್ಳೋಣ. ಸೊ z is equal to, ಸೊ ನಿಮಗೆ 8 divided by 100 into x ಮಾಡಿದಾಗ ನಿಮಗೆ ಅದು ದುಡ್ಡು ಸಿಗ್ತಾ ಇದೆ, ಅಂದ್ರೆ ಅಷ್ಟೇ ಎಷ್ಟು ವ್ಯಾಲ್ಯೂ ಅಂತ ನಿಮಗೆ ಸಿಗ್ತಾ ಇರುತ್ತೆ. ಸೊ ಕನ್ಫ್ಯೂಸ್ ಆಗಬೇಡಿ, ಮತ್ತೆ ಹೇಳ್ತೀನಿ ಏನಾಯ್ತು ಅಂತ. ಸೊ ಫಸ್ಟ್ ಫೋರ್ತ್ ಕ್ವಶನ್ ಏನಪ್ಪ ಮಾಡ್ತೀವಿ ಅಂತಂದ್ರೆ, ಸೊ ಫಸ್ಟ್ ಕ್ವಶನ್ ನಿಮಗೆ ಡೈರೆಕ್ಟ್ ಕೊಟ್ಟಿದ್ದಾರೆ ವಾಲ್ಯೂಮ್ ಕಂಡುಹಿಡಿಯಿರಿ ಅಂತ. ವಾಲ್ಯೂಮ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲ್ ಆನ್ಸರ್ ಅನ್ನ ಕಂಡುಹಿಡಿಯಿರಿ. ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಫೈಂಡ್ CSA ಆಫ್ ಫಸ್ಟ್ ಟರ್ಮ್ ಅಂತ ಕೊಟ್ಟಿದ್ದಾರೆ, ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ ಕಂಡುಹಿಡಿಯಿರಿ. ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಸೊ ಥರ್ಡ್ ಕ್ವಶನ್ ಅಲ್ಲಿ CSA ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಿಲ್ಲ, ಥರ್ಡ್ ಕ್ವಶನ್ ಅಲ್ಲಿ ಏರಿಯಾ ಆಫ್ ಫಸ್ಟ್ ಟರ್ಮ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಈ ಏರಿಯಾ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ ನಮ್ಗೆ ಏನ್ ಕೊಟ್ಟಿದ್ದಾರೆ, ಒಂದು ಟರ್ಕಿ ಕ್ಯಾಪ್ ಅಂತ ಕೊಟ್ಟಿದ್ದಾರೆ. ಕ್ವಶನ್ ನೋಡಿದಾಗ ನಿಮಗೆ ಡಯಾಗ್ರಾಮ್ ಕೂಡ ಕೊಟ್ಟಿದ್ದಾರೆ, ಅದರಲ್ಲಿ ಕೆಳಗಡೆ ಸೈಡ್ ನಿಮಗೆ ಓಪನ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ತಲೆ ಮೇಲೆ ಕ್ಯಾಪ್ ಅನ್ನ ಇಟ್ಕೊಬಹುದು, ಟರ್ಕಿ ಕ್ಯಾಪ್ ಆ ತರ. ಸೊ ನಿಮಗೆ ಶೇಡ್ ಮಾಡೋ ರೀಸನ್ ಓಪನ್ ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಏರಿಯಾ ಏನಪ್ಪ ಆಯ್ತು ಅಂತಂದ್ರೆ, ಸೊ ಇದು ಸರ್ಫೇಸ್ 1, ಇದು ಸರ್ಫೇಸ್ 2 ತಗೋಣ. ಸೊ ಏರಿಯಾ ಆಫ್ ಸರ್ಫೇಸ್ 1 ಪ್ಲಸ್ ಏರಿಯಾ ಆಫ್ ಸರ್ಫೇಸ್ 2 ಆಗುತ್ತೆ. ಸೊ ಏರಿಯಾ ಆಫ್ ಸರ್ಫೇಸ್ 1 ಬಂದ್ಬಿಟ್ಟು CSA ಆಫ್ ಫಸ್ಟ್ ಟರ್ಮ್ ಆಗಿರುತ್ತೆ. ಏರಿಯಾ ಆಫ್ 2 ಬಂದ್ಬಿಟ್ಟು ಸೊ ಸರ್ಕ್ಯುಲರ್ ಏರಿಯಾ ರೀಜನ್ ಇರೋದ್ರಿಂದ ಸೊ ಪೈ R ಸ್ಕ್ವೇರ್ ಆಗುತ್ತೆ, ರೇಡಿಯಸ್ R1 ಆಗಿರೋದ್ರಿಂದ ಪೈ R1 ಸ್ಕ್ವೇರ್ ಆಗುತ್ತೆ. ಸೊ R1 R2 L ವ್ಯಾಲ್ಯೂ ಕೊಟ್ಟಿದ್ದಾರೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಸಿಗ್ತಾ ಇರುತ್ತೆ. ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡ್ತಾ ಇರೋಣ. ಸೊ ಫೋರ್ತ್ ಕ್ವಶನ್ ಅಲ್ಲಿ ಒಂದು ಕಂಟೈನರ್ ಇದೆ, ಆ ಕಂಟೈನರ್ ಮೇಲ್ಗಡೆಯಿಂದ ಓಪನ್ ಇದೆ. ಸೊ ಆ ಕಂಟೈನರ್ಗೆ ನಾವು ಹಾಲನ್ನ ಹಾಕ್ಬಿಟ್ಟು ತುಂಬಿಸಬಹುದು. ಸೊ ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಅದು ನಾವು ಎಷ್ಟು ಲೀಟರ್ ಹಾಲನ್ನ ಹಾಕ್ಬಿಟ್ಟು ತುಂಬಿಸಬಹುದು ಅಂತ ನಮಗೆ ಫಸ್ಟ್ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಎಷ್ಟು ಲೀಟರ್ ಹಾಲನ್ನ ಹಾಕಿದ್ಮೇಲೆ ಇನ್ನು ಕಂಡೀಷನ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ 1 ಲೀಟರ್ಗೆ ₹20 ಅಂತ ಕೊಟ್ಟಿದ್ದಾರೆ. ಸೊ 1 ಲೀಟರ್ಗೆ ₹20 ಆದ್ರೆ ಸೊ ನೀವು ಫಸ್ಟ್ ಟೈಮ್ ಆಫ್ ಅಕೌಂಟ್ ಎಷ್ಟು ವಾಲ್ಯೂಮ್ ಇದೆ ಅಷ್ಟು ಲೀಟರ್ಸ್ಗೆ ಎಷ್ಟು ರೂಪೀಸ್ ಆಗುತ್ತೆ ಅದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಏನ್ ಮಾಡಿದ್ವಿ, ವಾಲ್ಯೂಮ್ ಆಫ್ ಫಸ್ಟ್ ಟೈಮ್ ಕಂಡುಹಿಡ್ಕೊಂಡ್ವಿ ವಿತ್ ಫಾರ್ಮುಲಾ. ಸೊ ನನಗೆ 8 ಸೆಂಟಿಮೀಟರ್ ಕ್ಯೂಬ್ ಅಂತ ಏನೋ ಒಂದು ವ್ಯಾಲ್ಯೂ ಬಂತು, ಅನ್ಕೊಳ್ಳೋಣ 10 ಸೆಂಟಿಮೀಟರ್ ಕ್ಯೂಬ್ ಅಂತ. ಸೊ ನನಗೆ 1 ಲೀಟರ್ಗೆ ₹20 ಆಯ್ತು ಅಂತಂದ್ರೆ ಸೊ 10 ಲೀಟರ್ಗೆ ಅದು 10 ಸೆಂಟಿಮೀಟರ್ ಕ್ಯೂಬ್ಗೆ ಎಷ್ಟು ರೂಪೀಸ್ ಆಗುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ ಬೈ ಎಲಿಮೆಂಟರಿ ಮೆಥಡ್. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ₹200 ಬರ್ತಾ ಇರುತ್ತೆ. ಅಂದ್ರೆ ನಿಮಗೆ ಎಕ್ಸ್ ವ್ಯಾಲ್ಯೂ 10 ಬಂತು ಅಂತಂದ್ರೆ, ಬೇರೆ ಬಂತು ಅಂತಂದ್ರೆ ಇಂಟು 20 ಮಾಡಿ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಕ್ವಶನ್ ಇನ್ನ ಕಂಟಿನ್ಯೂ ಆಗಿದೆ. ಸೊ ಈ ಫಸ್ಟ್ ಟರ್ಮ್ ಅನ್ನ ಏನೋ ಒಂದು ಮೆಟೀರಿಯಲ್ ಇಂದ ಮಾಡಿದ್ದಾರೆ, ಅಂದ್ರೆ ಏನೋ ಒಂದು ಮೆಟಲ್ ಇಂದ. ಸೊ ಎಷ್ಟು ಏರಿಯಾ ಆಗುತ್ತೆ ಇದನ್ನ ಫಾರ್ ಎಕ್ಸಾಂಪಲ್ ಅವ್ರು ಏನ್ ಕೊಟ್ಟಿದ್ದಾರೆ, 100 ಸೆಂಟಿಮೀಟರ್ ಸ್ಕ್ವೇರ್ಗೆ ₹8 ಆದ್ರೆ ಈ ಟೋಟಲ್ ಫಸ್ಟ್ ಟರ್ಮ್ ಅನ್ನ ಮಾಡಕ್ಕೆ ಎಷ್ಟು ದುಡ್ಡಾಗಿದೆ ಅಂತ ಕೇಳ್ತಿದ್ದಾರೆ. ಸೊ ಟೋಟಲ್ ಫಸ್ಟ್ ಟರ್ಮ್ ಅನ್ನ ಮಾಡಕ್ಕೆ ಫಸ್ಟ್ ನಾವೇನ್ ಕಂಡುಹಿಡಬೇಕು, ಏರಿಯಾ ಆಫ್ ಫಸ್ಟ್ ಟರ್ಮ್ ಕಂಡುಹಿಡಬೇಕು. ಸೊ ಏರಿಯಾ ಫಸ್ಟ್ ಟರ್ಮ್ ಹೆಂಗ್ ಕಂಡುಹಿಡ್ತೀರಾ, ಸೊ ನಮ್ಗೆ ಏನ್ ಕೊಟ್ಟಿದ್ದಾರೆ, ಈ ಮೇಲ್ಗಡೆ ರೀಜನ್ ಶೇಡ್ ಮಾಡ್ತೀನಿ ರೀಜನ್, ಇದನ್ನ ಓಪನ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಬಿಟ್ಬಿಡೋಣ. ಸೊ ಇದು ನಮ್ಮ ಫಸ್ಟ್ ಸರ್ಫೇಸ್, ಇದು ನಮ್ಮ ಸೆಕೆಂಡ್ ಸರ್ಫೇಸ್. ಸೊ ಏರಿಯಾ ಆಫ್ ಸರ್ಫೇಸ್ 1 ಪ್ಲಸ್ ಏರಿಯಾ ಆಫ್ ಸರ್ಫೇಸ್ 2 ನಮ್ಮ ಏರಿಯಾ ಆಫ್ ಫಸ್ಟ್ ಟರ್ಮ್ ಸಿಗುತ್ತೆ. ಸೊ ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಸಮ್ ಏನೋ x ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರುತ್ತೆ, ಅಂದ್ರೆ 100 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ 50 ಸೆಂಟಿಮೀಟರ್ ಸ್ಕ್ವೇರ್ ಏನೋ ಬರ್ತಾ ಇರುತ್ತೆ. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, 100 ಸೆಂಟಿಮೀಟರ್ ಸ್ಕ್ವೇರ್ಗೆ ₹8 ಆದ್ರೆ ನಾವು ಫಸ್ಟ್ ಏನ್ ಫೈಂಡ್ ಮಾಡೋಣ 1 ಸೆಂಟಿಮೀಟರ್ ಸ್ಕ್ವೇರ್ಗೆ ಎಷ್ಟು ರೂಪೀಸ್ ಆಗುತ್ತೆ ಅಂತ. ಸೊ ಅದು 8/100 ಆಗುತ್ತೆ. ಸೊ x ಸೆಂಟಿಮೀಟರ್ ಸ್ಕ್ವೇರ್ಗೆ ಎಷ್ಟಾಗುತ್ತೆ ಅಂತಾನೆ, ಸೊ x ಇಂಟು 8/100 ಮಾಡಿದಾಗ ನಮಗೆ ಅಷ್ಟು ಸಿಗ್ತಾ ಇರುತ್ತೆ ಏರಿಯಾ.
ಸೊ ಇದಿಷ್ಟು ನಮ್ಮ 4th ಕ್ವಶನ್ ಆಗಿತ್ತು. 5th ಕ್ವಶನ್ ನಾವು ಡಿಸ್ಕಸ್ ಮಾಡ್ತಾ ಇರೋಣ. ಸೊ 5th ಕ್ವಶನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಕಾನ್ಸೆಪ್ಟ್ ನಿಮಗೆ ಮಿಕ್ಸ್ ಆಗ್ತದೆ. ಯಾವ ಕಾನ್ಸೆಪ್ಟ್ ಅಂತಂದ್ರೆ ನಾವು ಇದು ಏನೋ ಫ್ರಸ್ಟಮ್ ಆಫ್ ಎ ಕೋನ್ ಟಾಪಿಕ್ ಇಂದ ಮುಂಚೆ ಇನ್ನೊಂದು ಟಾಪಿಕ್ ಇತ್ತು, ಕನ್ವರ್ಷನ್ ಆಫ್ ಒನ್ ಶೇಪ್ ಇಂಟು ಅನದರ್ ಶೇಪ್. ಸೊ ಆ ಶೇಪ್ ಅನ್ನ ಆ ಕಾನ್ಸೆಪ್ಟ್ ಇದಿದೆ. ಸೊ ಆ ಕಾನ್ಸೆಪ್ಟ್ ಮತ್ತೆ ಫ್ರಸ್ಟಮ್ ಆಫ್ ಎ ಕೋನ್ ಕಾನ್ಸೆಪ್ಟ್ ಎರಡು ಮಿಕ್ಸ್ ಆಗ್ತಾ ಇದೆ. ಸೊ ಇದನ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಇರೋಣ. A metallic rate cone 20 cm high and whose vertical angle is 60 degree is cut into two parts at the middle of its height by a plane parallel to its base. If the frustum so obtained be drawn into wire of diameter 1/16 cm, find the length of the wire. ಸೊ ಫಸ್ಟ್ ಇಲ್ಲಿ ನಾನು ಬೋರ್ಡ್ ಕ್ಲಿಯರ್ ಮಾಡ್ಕೊತೀನಿ, ಡಯಾಗ್ರಾಮ್ ಮಾಡಿ ಬರ್ಕೊಂಡ್ ಬರ್ತೀನಿ, ಅನಲೈಸ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ವಶನ್ ಹೆಂಗೆ ಸಾಲ್ವ್ ಮಾಡೋದು ಅಂತ. ಸೊ ಕ್ವಶನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ನಮಗೆ ಒಂದು ಕೋನ್ ಇದೆ. ಸೊ ಆ ಕೋನ್ ರೈಟ್ ಸೈಡ್ ಕೋನ್ ಇದೆ. ಆ ಕೋನ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಸೊ ಕೋನ್ ಟೋಟಲ್ ಹೈಟ್ ಕೊಟ್ಟಿದ್ದಾರೆ. ಹೈಟ್ ಕೊಟ್ಬಿಟ್ಟು ಆ ಕೋನ್ ಹಿಂಗೆ ಕಟ್ ಮಾಡಿದ್ದಾರೆ ಒಂದು ಪ್ಯಾರಲಲ್ ಬೇಸ್ ಇಂದ. ಸೊ ಕಟ್ ಮಾಡಿದಾಗ ನಮಗೆ ಫ್ರಸ್ಟಮ್ ಸಿಗ್ತಾ ಇದೆ. ಸೊ ಅವ್ರು ಏನಪ್ಪಾ ಮಾಡಿದ್ದಾರೆ ಕನ್ಫ್ಯೂಸ್ ಮಾಡ್ಸಕ್ಕೆ ನಿಮಗೆ ಡೈರೆಕ್ಟ್ ಆಗಿ ಫ್ರಸ್ಟಮ್ ಅಂತ ಕೊಟ್ಟಿಲ್ಲ. ಸೊ ನಮ್ಮ ಹತ್ರ ಒಂದು ಫ್ರಸ್ಟಮ್ ಇದೆ, ಆ ಫ್ರಸ್ಟಮ್ ಹೈಟ್ ಇಷ್ಟಿದೆ, ರೇಡಿಯಾ ಇಷ್ಟಿದೆ, ಅವ್ರದ್ದೇ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ನಿಮಗೆ ಕನ್ಫ್ಯೂಸ್ ಮಾಡಕ್ಕೆ ಏನ್ ಕೊಟ್ಟಿದ್ದಾರೆ, ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಫ್ರಸ್ಟಮ್ ಆಫ್ ಕೋನ್ ಹೆಂಗೆ ಡಿರೈವ್ ಆಗಿದೆ ಅಂತ. ಸೊ ಒಂದು ದೊಡ್ಡ ಕೋನ್ ತಗೊಂತೀವಿ, ಆ ದೊಡ್ಡ ಕೋನ್ ಕಟ್ ಮಾಡಿದಾಗ ನಮಗೆ ಎರಡು ಪಾರ್ಟ್ ಸಿಗುತ್ತೆ. ಒಂದು ಚಿಕ್ಕ ಕೋನು, ಇನ್ನೊಂದು ಸೆಕೆಂಡ್ ಪಾರ್ಟ್ ಸಿಗುತ್ತೆ. ಆ ಸೆಕೆಂಡ್ ಪಾರ್ಟ್ ನಾವು ಫ್ರಸ್ಟಮ್ ಅಂತ ಕರಿತೀವಿ. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಒಂದು ದೊಡ್ಡ ಕೋನ್ ಕೊಟ್ಟಿದ್ದಾರೆ. ಸೊ ದೊಡ್ಡ ಕೋನ್ ಕಟ್ ಮಾಡಿದಾಗ ನಿಮ್ಗೆ ಎರಡು ಪಾರ್ಟ್ ಸಿಗ್ತಾ ಇರುತ್ತೆ, ಒಂದು ಚಿಕ್ಕ ಕೋನು, ಒಂದು ಫ್ರಸ್ಟಮ್. ಸೊ ಇದರ ಸಿಕ್ಕಿರೋ ಫ್ರಸ್ಟಮ್ ನಮ್ಗೆ ಏನ್ ಕೊಡ್ತಾರೆ, ನಮಗೆ ಫ್ರಸ್ಟಮ್ ರೇಡಿಯಾ ಕೊಟ್ಟಿಲ್ಲ, ಫ್ರಸ್ಟಮ್ ಸ್ಲ್ಯಾಂಟ್ ಹೈಟ್ ಕೊಟ್ಟಿಲ್ಲ, ಫ್ರಸ್ಟಮ್ ಹೈಟ್ ಕೊಟ್ಟಿಲ್ಲ. ಸೊ ಈ ಸಿಕ್ಕಿರೋ ಫ್ರಸ್ಟಮ್ ಇಂದ ಅವ್ರು ಏನ್ ಮಾಡ್ತಾರೆ, ಸೊ ಫ್ರಸ್ಟಮ್ ಅನ್ನ ಅವರು ಒಂದು ವೈರ್ ಗೆ ಕನ್ವರ್ಟ್ ಮಾಡ್ತಾರೆ. ಸೊ ಫ್ರಸ್ಟಮ್ ಇಂದ ವೈರ್ ಗೆ ಕನ್ವರ್ಟ್ ಮಾಡ್ತಾರೆ. ಸೊ ವೈರ್ ಅಂತ ಅಂದ್ರೆ ವೈರ್ ನೀವು ನೋಡ್ತೀರಾ ಒಂದು ಸಿಲಿಂಡರ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಒಂದು ಚಿಕ್ಕ ಸರ್ಕಲ್ ಇರುತ್ತೆ, ಒಂದು ಪೈಪ್ ತರ ಬಂದಿರುತ್ತೆ ವೈರ್ ಆಫ್ ಡಯಾಮೀಟರ್ 1/16 cm. ಫ್ರಸ್ಟಮ್ ಅನ್ನ ಒಂದು ವೈರ್ ಗೆ ಕನ್ವರ್ಟ್ ಮಾಡ್ತಾರೆ. ಆ ವೈರ್ ನ ಡಯಾಮೀಟರ್ 1/16 cm ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಲೆಂತ್ ಆಫ್ ದ ವೈರ್. ಸೊ ವೈರ್ ಅಂತ ನೀವು ನೋಡಿರ್ತೀರಾ. ಸೊ ವೈರ್ ಯಾವ ತರ ಇರುತ್ತೆ, ಸೊ ವೈರ್ ನಿಮಗೆ ಒಂಥರ ಈ ತರ ಇರುತ್ತೆ, ಒಂದು ಚಿಕ್ಕ ಸರ್ಕಲ್. ಸೊ ಇದು ನಿಮ್ಮ ವೈರ್ ಆಗಿರುತ್ತೆ. ಸೊ ನೀವು ನೋಡ್ಬೋದು ಇದು ಒಂದು ಸಿಲಿಂಡರ್ ಶೇಪ್ ತರ ಇದೆ. ಸೊ ನಿಮಗೆ ಇಲ್ಲೊಂದು ಸರ್ಕ್ಯುಲರ್ ಸರ್ಫೇಸ್, ಇಲ್ಲೊಂದು ಸರ್ಕ್ಯುಲರ್ ಸರ್ಫೇಸ್ ಇದೆ, ಮತ್ತೆ ಇಲ್ಲಿ ಒಂದು ಸಿಲಿಂಡರ್ ಪಾರ್ಟ್ ತರ ಇದೆ. ಸೊ ಇದು ನಾವು ಹೆಚ್ ಅಂತ ಕರಿಬಹುದು. ಸೊ ಈ ಹೆಚ್ ಅಂದ್ರೆ ಏನಪ್ಪಾ ಅಂತಂದ್ರೆ ಹೈಟ್ ಆಫ್ ದ ಸಿಲಿಂಡರ್. ಸೊ ಲೆಂತ್ ಆಫ್ ದ ವೈರ್ ಕಂಡುಹಿಡಿಯಬೇಕು ಅಂತಂದ್ರೆ ಹೈಟ್ ಆಫ್ ದ ಸಿಲಿಂಡರ್. ಸೊ ನಿಮಗೆ ಡೈರೆಕ್ಟ್ ಆಗಿ ಹೈಟ್ ಅಂತ ಕೊಟ್ಟಿಲ್ಲ, ಲೆಂತ್ ಆಫ್ ದ ವೈರ್ ಅಂತಂದ್ರೆ ಇಲ್ಲಿ ಹೈಟ್ ಆಫ್ ದ ಸಿಲಿಂಡರ್ ಆಗಿರುತ್ತೆ. ಸೊ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಏನಪ್ಪ ಮಾಡಬೇಕು ಅಂತಂದ್ರೆ, ಸೊ ಇದು ನಾವು ಕಾನ್ಸೆಪ್ಟ್. ಸೊ ನೀವು ಒಂದು ಶೇಪ್ ಇಂದ ಇನ್ನೊಂದು ಶೇಪ್ ಕನ್ವರ್ಟ್ ಮಾಡ್ತಿದ್ದೀರಾ ಅಂದ್ರೆ ಏನ್ ಸೇಮ್ ಇರುತ್ತೆ, ನಿಮಗೆ ಕಾನ್ಸೆಪ್ಟ್ ಹೇಳಿದೆ. ಸೊ ವಾಲ್ಯೂಮ್ ಆಫ್ ಫ್ರಸ್ಟಮ್ is equal to ವಾಲ್ಯೂಮ್ ಆಫ್ ಸಿಲಿಂಡರ್. ಸೊ ಸಿಲಿಂಡರ್ ಅಂತ ಬರ್ಕೊಂತೀನಿ, ವೈರ್ ಅಂತ ಬರ್ಕೊಳ್ಳೋದ. ನಿಮ್ಗೆ ಹೇಳಿದೆ ಒಂದು ಶೇಪ್ ಇಂದ ಇನ್ನೊಂದು ಶೇಪ್ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಅದೆರಡು ವಾಲ್ಯೂಮ್ಗೆ ಈಕ್ವಲ್ ಆಗಿರುತ್ತೆ. ಸೊ ಯಾರೋ ಶೇಪ್ ಅನ್ನ ನೋಡಿಲ್ಲ, ಯಾರೋ ಕಾನ್ಸೆಪ್ಟ್ ನೋಡಿಲ್ಲ, ಎಕ್ಸರ್ಸೈಸ್ 15.3 ಬೇಸ್ ಮೇಲೆ ಎಕ್ಸರ್ಸೈಸ್ ಕಾನ್ಸೆಪ್ಟ್ ಆದ. ಸೊ ನಿಮಗೆ ಕನ್ವರ್ಷನ್ ಆಫ್ ಒನ್ ಶೇಪ್ ಇಂಟು ಅನದರ್ ಶೇಪ್. ಸೊ ಆ ಕಾನ್ಸೆಪ್ಟ್ ನೋಡ್ಕೊಂಡು ಈ 5th ಕ್ವಶನ್ ಸಾಲ್ವ್ ಮಾಡ್ತಾರೆ. ಇಲ್ಲಾಂದ್ರೆ ನಿಮಗೆ 5th ಕ್ವಶನ್ ನಿಮಗೆ ಅರ್ಥ ಆಗ್ತಾರಲ್ಲ. ಸೊ ಇವಾಗ ನಾವು ಏನಪ್ಪ ಮಾಡೋಣ, ಸೊ ವಾಲ್ಯೂಮ್ ಆಫ್ ಫ್ರಸ್ಟಮ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್. ಇದನ್ನ ಈಕ್ವೇಟ್ ಮಾಡೋಣ. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್, ಸೊ ಇಲ್ಲಿ ನಾನು ಸಾಲ್ವ್ ಮಾಡ್ತೀನಿ. ಸೊ ವಾಲ್ಯೂಮ್ ಆಫ್ ಫ್ರಸ್ಟಮ್ ಏನಪ್ಪ, ಸೊ ವಾಲ್ಯೂಮ್ ಆಫ್ ಫ್ರಸ್ಟಮ್ ಅಂದ್ಬಿಟ್ಟು ಸೊ 1/3 ಪೈ ಇಂಟು R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ R1 ಇಂಟು R2 ಇಂಟು H ಆಗುತ್ತೆ. ಸೊ ನಮ್ಗೆ ಏನ್ ಕೊಟ್ಟಿದ್ದಾರೆ, ಟೋಟಲ್ ಹೈಟ್ ಆಫ್ ದ ನಮಗೆ ಕೋನ್ ಕೊಟ್ಟಿದ್ದಾರೆ. ಅಂದ್ರೆ ಟೋಟಲ್ ಹೈಟ್ ಆಫ್ ದ ಕೋನ್ ಕೊಟ್ಟಿದ್ದಾರೆ, ನಮಗೆ ಹೈಟ್ ಆಫ್ ದ ಫ್ರಸ್ಟಮ್ ಗೊತ್ತಿಲ್ಲ. ನಮಗೆ ಹೈಟ್ ಆಫ್ ದ ಫ್ರಸ್ಟಮ್ ಅಂತ ಅಂದ್ರೆ ಈ ಹೈಟ್ ಆಗುತ್ತೆ. ಸೊ ಈ ಹೈಟ್ ನಮಗೆ ಬೇಕಾಗಿದೆ, ನಾನು H1 ಅಂತ ಕರ್ಕೊಂತೀನಿ ಅಥವಾ H ಡ್ಯಾಶ್ ಅಂತ ಕರ್ಕೊಂತೀನಿ. ಸೊ ನಮಗೆ H ಡ್ಯಾಶ್ ಅಂತ ಬರ್ತೀನಿ. ಸೊ H ಡ್ಯಾಶ್ ನನಗೆ ಬೇಕು. ನೆಕ್ಸ್ಟ್ ನನಗೆ R1 ಮತ್ತೆ R2 ಗೊತ್ತಿಲ್ಲ. ಸೊ R1 ಮತ್ತೆ R2 ಗೊತ್ತಿಲ್ಲ ಅಂತಂದ್ರೆ ನಾವು ಹೆಂಗಪ್ಪ ಕಂಡುಹಿಡಿಯಬಹುದು ಅದನ್ನ ನಾವು ನೋಡ್ತಾ ಇರೋಣ. ಸೊ ಅಂತಂದ್ರೆ ನಮಗೆ ಈ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ನಿಮಗೆ ಒಂದು ಟ್ರಯಾಂಗಲ್ ನಿಮ್ಗೆ ಕಾಣಿಸ್ತದೆ ಏನಪ್ಪಾ ಅಂತಂದ್ರೆ, ಅಂಡ್ ನಮ್ಗೆ ಇನ್ನೊಂದು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಸೊ ಈ ಕೋನ್ ಆಂಗಲ್ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಟೋಟಲ್ ಆಂಗಲ್ 60 ಡಿಗ್ರಿ ಅಂಡ್ ಈ ಕೋನ್ ನ ಒಂದು ಲೈನ್ ಡಿವೈಡ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಡಿವೈಡ್ ಮಾಡ್ತಾ ಇದ್ರೆ ಸೊ ಈಕ್ವಲ್ ಆಗಿ, ಸೊ ಇದು ಈ ಆಂಗಲ್ 60 ಡಿಗ್ರಿ ಆಗಿದೆ ಅಂತಂದ್ರೆ, ಸೊ ಈ ಆಂಗಲ್ 30 ಡಿಗ್ರಿ ಆಗಿರುತ್ತೆ, ಮತ್ತೆ ಈ ಆಂಗಲ್ ಕೂಡ ನಮಗೆ 30 ಡಿಗ್ರಿ ಆಗಿರುತ್ತೆ. ಸೊ ನಮಗೆ ಒಂದು ಟ್ರಯಾಂಗಲ್ ತರ ಕಾಣಿಸ್ತಾ ಇದೆ. ಯಾವ್ದಪ್ಪ ಟ್ರಯಾಂಗಲ್ ಅಂತಂದ್ರೆ, ಸೊ ಫಸ್ಟ್ ನಾವು ಇದನ್ನ ಜಾಯಿನ್ ಮಾಡೋಣ. ಸೊ ಈ ಸರ್ಕ್ಯುಲರ್ ಸರ್ಫೇಸ್ ರೇಡಿಯೈ R1 ಅಂತ ಅನ್ಕೊಳ್ಳೋಣ, ಈ ಸರ್ಕ್ಯುಲರ್ ಸರ್ಫೇಸ್ ರೇಡಿಯೈ R2 ಅಂತ ಅನ್ಕೊಳ್ಳೋಣ. ಸೊ ನಿಮಗೆ ಟ್ರಯಾಂಗಲ್ ಎರಡು ಟ್ರಯಾಂಗಲ್ ಕಾಣಿಸ್ತದೆ. ಸೊ ಇದನ್ನ OABCD ಅಂತ ಅನ್ಕೊಳ್ಳೋಣ. ಸೊ ನಿಮಗೆ ಎರಡು ಟ್ರಯಾಂಗಲ್ ಕಾಣಿಸ್ತದೆ. ಯಾವ್ದಪ್ಪ, ಒಂದು ಟ್ರಯಾಂಗಲ್ OAB. ಸೊ OAB ಟ್ರಯಾಂಗಲ್ ಕಾಣಿಸ್ತದೆ. ಸೊ ಈ ಆಂಗಲ್ ನಿಮಗೆ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು R1 ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನೊಂದು ಟ್ರಯಾಂಗಲ್ ಕಾಣಿಸ್ತದೆ. ಸೊ ದೊಡ್ಡ ಟ್ರಯಾಂಗಲ್ ಯಾವ್ದಪ್ಪ ಅದು ಅಂತಂದ್ರೆ, ಸೊ ಟ್ರಯಾಂಗಲ್ OCD. ಸೊ OCD ಕೂಡ ನಮ್ಗೆ ಟ್ರಯಾಂಗಲ್ ಕಾಣಿಸ್ತದೆ. ಈ ಆಂಗಲ್ ನಮ್ಗೆ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಈ ಟೋಟಲ್ ಹೈಟ್ ನಮ್ಗೆ 20 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದನ್ನ ನಾವು R2 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇವಾಗ ನಾವು ಏನಪ್ಪ ಫೈಂಡ್ ಔಟ್ ಮಾಡೋಣ ಅಂತಂದ್ರೆ, ಸೊ ನಮ್ಗೆ ಇವಾಗ ಟ್ರಿಗ್ನೋಮೆಟ್ರಿ ಯೂಸ್ ಮಾಡ್ಕೊಂಡು R1 ಮತ್ತೆ R2 ನಾವು ಫೈಂಡ್ ಔಟ್ ಮಾಡೋಣ. ಸೊ ಹೆಂಗೆ R1 R2 ಫೈಂಡ್ ಔಟ್ ಮಾಡಬಹುದು ಅಂತಂದ್ರೆ, ಫಸ್ಟ್ R2 ಫೈಂಡ್ ಔಟ್ ಮಾಡೋಣ. R2 ಫೈಂಡ್ ಔಟ್ ಮಾಡೋದು ಈಸಿ ಇದೆ, ಬಿಕಾಸ್ ನಮಗೆ ಒಂದು ಸೈಡ್ ಗೊತ್ತಿದೆ 20 ಸೆಂಟಿಮೀಟರ್ ಅಂತ. ಸೊ ನನಗೆ ಆಂಗಲ್ ಇನ ಆಪೋಸಿಟ್ ಸೈಡ್ ಗೊತ್ತಿಲ್ಲ, ಅಡ್ಜಸೆಂಟ್ ಸೈಡ್ ಗೊತ್ತಿದೆ. ಸೊ ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್ ಯಾವ್ದು ಬರೋದು ಅಂತಂದ್ರೆ ನಿಮ್ಗೆ ಗೊತ್ತು, ಟ್ಯಾನ್ ಥೀಟಾ ಯೂಸ್ ಮಾಡ್ಬೋದು.
ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಆಗಿರುತ್ತೆ. ಸೊ ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಇನ್ನು ನಾನು ಟ್ಯಾನ್ 30 ಡಿಗ್ರಿ ಯೂಸ್ ಮಾಡಿದ್ರೆ ಯಾವ ಟ್ರಯಾಂಗಲ್ ಅಲ್ಲಿ ನಾವು ಟ್ರಯಾಂಗಲ್ OCD ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಟ್ಯಾನ್ 30 ಇಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ R2 ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ನಮಗೆ 20 ಸೆಂಟಿಮೀಟರ್ ಆಗಿದೆ. ಸೊ ಟ್ಯಾನ್ 30 ಏನಪ್ಪಾ, ಟ್ಯಾನ್ 30 sin 30 ಬೈ cos 30 ಆಗುತ್ತೆ. ಸೊ sin 30 ವ್ಯಾಲ್ಯೂ 1/2 ಮತ್ತೆ cos 30 √3/2 ಆಗುತ್ತೆ. 2 ಕ್ಯಾನ್ಸಲ್ ಆಗುತ್ತೆ, 1/√3 ವ್ಯಾಲ್ಯೂ ಟ್ಯಾನ್ 30. ಸೊ ಟ್ಯಾನ್ 30 1/√3 is equal to R2 divided by 20. ಸೊ R2 is equal to 20/√3 ಸೆಂಟಿಮೀಟರ್. ಸೊ ನಿಮ್ಗೆ ಇವಾಗ R2 ವ್ಯಾಲ್ಯೂ ಗೊತ್ತಾಯ್ತು. ಸೊ ನಿಮ್ಗೆ R2 ವ್ಯಾಲ್ಯೂ ಗೊತ್ತಾಯ್ತು ಅಂತಂದ್ರೆ ಸೊ ಇವಾಗ ನೀವು ಏನ್ ಮಾಡ್ಬೇಕು, ಸೊ ನಿಮ್ಗೆ R2 ವ್ಯಾಲ್ಯೂ ಗೊತ್ತಾಗಿದೆ, ನೆಕ್ಸ್ಟ್ ನಾವು ಇವಾಗ R1 ವ್ಯಾಲ್ಯೂ ಕಂಡುಹಿಡ್ಕೊಬೇಕು. ಸೊ R1 ವ್ಯಾಲ್ಯೂ ಏನ್ ಕಂಡುಹಿಡಿಯೋಣಪ್ಪ ಅಂತಂದ್ರೆ ನಮಗೆ ಒಂದು ಸೈಡ್ ಗೊತ್ತಿಲ್ಲ. ಸೊ ಫಸ್ಟ್ ನಾವು ಈ ಸೈಡ್ ಅನ್ನ ಕಂಡುಹಿಡ್ಕೊಳ್ಳೋಣ. ಸೊ ಈ ಸೈಡ್ ನಾವು ಯಾವ ಸೈಡ್ OA ನ ಕಂಡುಹಿಡ್ಕೊಳ್ಳೋಣ. ಸೊ OA ನ ಕಂಡುಹಿಡ್ಕೊಂಡಾಗ ನಮಗೆ AB ವ್ಯಾಲ್ಯೂ ನಮಗೆ. ಸೊ ನೀವು ಕ್ವಶನ್ ಅಬ್ಸರ್ವ್ ಮಾಡಿ ಕರೆಕ್ಟ್ ಕ್ವಶನ್ ಓದಿದ್ರೆ ನಿಮ್ಗೆ ಈ ಸೈಡ್ ಏನಪ್ಪ ಕ್ವಶನ್ ಅಲ್ಲಿ ಏನ್ ಕೊಡ್ತಾರೆ ಅಂತಂದ್ರೆ ಸೊ ನಿಮ್ಗೆ ಏನ್ ಕಟ್ ಮಾಡ್ತಾರೆ ಕೋನು ಅದು ನಿಮಗೆ ಕರೆಕ್ಟ್ ಆಗಿ ಮಿಡಲ್ ಆಫ್ ದ ಕೋನಲ್ಲಿ ಕಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಈ ಟೋಟಲ್ ಹೈಟ್ 20 ಸೆಂಟಿಮೀಟರ್ ಅಂತಂದ್ರೆ ಸೊ ಮಿಡಲ್ ಪಾರ್ಟ್ ಅಂತ ನೋಡ್ತಾ ಇದ್ದಾರೆ. ಸೊ ಮಿಡಲ್ ಪಾರ್ಟ್ ಅಲ್ಲಿ ಅದನ್ನ ಕಟ್ ಮಾಡ್ತಿದ್ದಾರೆ. ಸೊ ಮಿಡಲ್ ಪಾರ್ಟ್ ಕಟ್ ಮಾಡಿದ್ರು ಅಂತಂದ್ರೆ ಸೊ ಇದು 10 ಸೆಂಟಿಮೀಟರ್ ಆಗಿರುತ್ತೆ, ಇದು ನಮ್ಮ 10 ಸೆಂಟಿಮೀಟರ್ ಆಗಿರುತ್ತೆ. ಸೊ H' ಬಂದ್ಬಿಟ್ಟು 10 ಸೆಂಟಿಮೀಟರ್ ಆಗಿರುತ್ತೆ ಅಂಡ್ ಈ ಡಿಸ್ಟೆನ್ಸ್ ನಮಗೆ 10 ಸೆಂಟಿಮೀಟರ್ ಆಗಿರುತ್ತೆ ಅಂತ ಅಂದ್ರೆ OA ಬಂದ್ಬಿಟ್ಟು ನಮಗೆ 10 ಸೆಂಟಿಮೀಟರ್ ಆಗಿರುತ್ತೆ. ಸೊ ಇವಾಗ ಟ್ರಯಾಂಗಲ್ OAB ಬಗ್ಗೆ ಮಾತಾಡಿದಾಗ ಸೊ ಟ್ಯಾನ್ 30 is equal to ಸೊ ಟ್ಯಾನ್ 30 1/√3 ಆಗುತ್ತೆ, ಆಪೋಸಿಟ್ R1 ಡಿವೈಡೆಡ್ ಬೈ ಅಡ್ಜಸೆಂಟ್ ಆಗುತ್ತೆ 10 ಸೆಂಟಿಮೀಟರ್. ಸೊ R1 is equal to 10/√3 ಸೆಂಟಿಮೀಟರ್ಸ್ ಆಗುತ್ತೆ. ಸೊ ನನಗೆ R1 ವ್ಯಾಲ್ಯೂ ಗೊತ್ತಾಯ್ತು, R2 ವ್ಯಾಲ್ಯೂ ಗೊತ್ತಾಯ್ತು, ನನಗೆ H' ವ್ಯಾಲ್ಯೂ 10 ಅಂತ ಕೊಟ್ಟಿದ್ದಾರೆ. ಸೊ H' ವ್ಯಾಲ್ಯೂ is equal to 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾನು ವಾಲ್ಯೂಮ್ ಆಫ್ ನಾನು ಫಸ್ಟ್ ಟರ್ಮ್ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ನನಗೆ ವಾಲ್ಯೂಮ್ ಆಫ್ ಸಿಲಿಂಡರ್. ನಾನು ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಹಾಗೆ. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ನಮಗೆ ಫಾರ್ಮುಲಾ ಕೊಟ್ಟಿದೆ ಏನಪ್ಪಾ ಅಂತಂದ್ರೆ ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು πr² ಹೆಚ್ಚಾಗಿದೆ, ಅದನ್ನ ನಾವು ಹೆಚ್ಚನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇವಾಗ ನಮಗೆ R² ನಮಗೆ R ವ್ಯಾಲ್ಯೂ ಗೊತ್ತಿಲ್ಲ. ಸೊ R ವ್ಯಾಲ್ಯೂ ಗೊತ್ತಿಲ್ಲ, ನಮಗೆ ವೈರ್ ನಮಗೆ ಕೊಟ್ಟಿದ್ದಾರೆ ಡಯಾಮೀಟರ್ 1/16 ಸೆಂಟಿಮೀಟರ್ ಅಂತ. ಸೊ ಡಯಾಮೀಟರ್ ಬಂದ್ಬಿಟ್ಟು 1/16 ಸೆಂಟಿಮೀಟರ್ ಅಂತಿದ್ರೆ ಸೊ ರೇಡಿಯಸ್ ಬಂದ್ಬಿಟ್ಟು ಡಯಾಮೀಟರ್ ಬೈ 2 ಆಗಿರುತ್ತೆ. ಸೊ ಡಯಾಮೀಟರ್ 1/16 ಡಿವೈಡ್ ಬೈ 2 ಆಗುತ್ತೆ. ಸೊ ಬಂದ್ಬಿಟ್ಟು 1/32 ಸೆಂಟಿಮೀಟರ್ಸ್ ಆಗುತ್ತೆ. ಸೊ ಸಿಲಿಂಡರ್ ಬಗ್ಗೆ ಮಾತಾಡಿದಾಗ ಸೊ ಸಿಲಿಂಡರ್ಗೆ ಸೊ ನಮಗೆ ಹೈಟ್ ಬಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದನ್ನ ನಾವು x ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ನಮ್ಗೆ ಏನಪ್ಪಾ ಅಂತಂದ್ರೆ ರೇಡಿಯಸ್ ಬಂದ್ಬಿಟ್ಟು ನಮಗೆ 1/32 ಸೆಂಟಿಮೀಟರ್ಸ್ ಅಂತ ಗೊತ್ತಾಗಿದೆ. ಸೊ ಇವಾಗ ನಿಮ್ಗೆ ಏನಪ್ಪಾ ಸಿಕ್ತು. ಸೊ ಇವಾಗ ನಮ್ಗೆ ಇದನ್ನ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡಾಗ ವಾಲ್ಯೂಮ್ ಆಫ್ ಫಸ್ಟ್ ಟರ್ಮ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ವಾಲ್ಯೂಮ್ ಆಫ್ ಫಸ್ಟ್ ಟರ್ಮ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್. ಸೊ ವಾಲ್ಯೂಮ್ ಆಫ್ ಫಸ್ಟ್ ಟರ್ಮ್ ಬಂದ್ಬಿಟ್ಟು ಸೊ 1/3 ಇಂಟು 22/7 ಇಂಟು R1². ಸೊ R1 ಬಂದ್ಬಿಟ್ಟು 10/√3. ಸೊ 10/√3 ಸ್ಕ್ವೇರ್ ಮಾಡಿದಾಗ 100/3 ಇಂಟು ನಿಮಗೆ 200/3. ಸೊ R2² R2 20/√3. ಸೊ 20 ಇಂಟು 20 ನೀವು ಮಾಡಿದಾಗ ಸೊ ನಿಮ್ಗೆ ಏನಪ್ಪ ಬರ್ತದೆ, ಸೊ 20 ಇಂಟು 20. ಸೊ ನಿಮಗೆ 20 ಇಂಟು 20 ಮಾಡಿದಾಗ ನಿಮಗೆ 20 ಇಂಟು 20 ಮಾಡಿದಾಗ ನಿಮಗೆ 400 ಬರುತ್ತೆ ಇಂಟು R1 ಇಂಟು R2. ಸೊ R1 ಬಂದ್ಬಿಟ್ಟು ನಿಮಗೆ 10√3 ಇಂಟು R2 ಬಂದ್ಬಿಟ್ಟು ನಿಮಗೆ 20√3. ಸೊ √3 ಇಂಟು √3 3 ಆಗುತ್ತೆ. ಸೊ 20 ಇಂಟು 10 ನಿಮಗೆ 200 ಆಗುತ್ತೆ. ಸೊ ಡೈರೆಕ್ಟ್ ಆಗಿ 200 ಇಂಟು 3 ಅಂತ ಬರ್ಕೊಬಹುದು. ಸೊ ದಿಸ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್. ವಾಲ್ಯೂಮ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು πr² ಆಗುತ್ತೆ. ಸೊ π 22/7 ಇಂಟು R². R ಬಂದು 1/32. ಸೊ 1/32 ಇಂಟು 1/32 ಇಂಟು H. ಸೊ ನಿಮಗೆ ಎಲ್ಲಾ ಪ್ಯಾರಾಮೀಟರ್ಸ್ ಕೊಟ್ಟಿದ್ದಾರೆ, ಜಸ್ಟ್ ನಾವು H ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ನೀವು ನೋಡಬಹುದು 22/7 ಮತ್ತೆ 22/7 ನಿಮಗೆ ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೊ ನೆಕ್ಸ್ಟ್ ನೀವು ಮಲ್ಟಿಪ್ಲೈ ಮಾಡಿ. ಸೊ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಏನ್ ಸಿಗುತ್ತೆ, ಸೊ ನಿಮಗೆ ಮೇಲ್ಗಡೆ ಬಂದ್ಬಿಟ್ಟು ನಿಮಗೆ ಸೊ 100 ಇಂಟು 400 ಇಂಟು 200 ಡಿವೈಡೆಡ್ ಬೈ 3 ಇಂಟು 3 9 3 ಇಂಟು 3 9. ಸೊ 9 ಇಂಟು 9 ನಿಮಗೆ 81 ಬರುತ್ತೆ ಇಸ್ ಈಕ್ವಲ್ ಟು 1/32 ಇಂಟು 32 ಬರುತ್ತೆ ಇಂಟು H ಆಗುತ್ತೆ ಅಂದ್ರೆ H/32. ಸೊ ಇದನ್ನ ಸಿಂಪ್ಲಿಫೈ ಮಾಡಿ. ಸೊ H ಇಸ್ ಈಕ್ವಲ್ ಟು ಸೊ 100 ಇಂಟು 400 ಇಂಟು 200 ಡಿವೈಡೆಡ್ ಬೈ 81. ಸೊ ಇದು ಮೇಲ್ಗಡೆ ಹೋದಾಗ ಇಂಟು 32 ಇಂಟು 32. ಸೊ ನೀವು 100 ಇಂಟು 400 ಇಂಟು 200 ಇಂಟು 32 ಇಂಟು 32 ಅದು ಮಲ್ಟಿಪ್ಲೈ ಮಾಡಿ ಡಿವೈಡ್ ಬೈ 81 ಮಾಡಿದಾಗ ನಿಮಗೆ H ವ್ಯಾಲ್ಯೂ ಸಿಗ್ತಾ ಇರುತ್ತೆ. ಸೊ ಇದೇ ನಿಮ್ಮ ಫೈನಲ್ ಆನ್ಸರ್ ಆಗಿರುತ್ತೆ. ಸೊ ಫಿಫ್ತ್ ಕ್ವಶನ್ ನಿಮಗೆ ಈ ಎಕ್ಸರ್ಸೈಸ್ ಅಲ್ಲಿ ಫಿಫ್ತ್ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕಂತಂದ್ರೆ ಸೊ ನಿಮಗೆ ಎರಡು ಕಾನ್ಸೆಪ್ಟ್ ಯೂಸ್ ಆಗ್ತದೆ, ಒಂದು ಫ್ರಸ್ಟಮ್ ಆಫ್ ಎ ಕೋನ್, ಇನ್ನೊಂದು ಕನ್ವರ್ಷನ್ ಆಫ್ ಒನ್ ಶೇಪ್ ಇಂಟು ಅನದರ್ ಶೇಪ್. ಎರಡು ಕಾನ್ಸೆಪ್ಟ್ ಯೂಸ್ ಆಗ್ತದೆ. ಸೊ ಇದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮಗೆ ಇದು ಮೂರು ಫಾರ್ಮುಲಾ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿಗೆ ಈ ಎಕ್ಸರ್ಸೈಸ್ 15.4 ಕಂಪ್ಲೀಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡೋಣ. ಸೊ ಈ ವಿಡಿಯೋ ನಾವು ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಚಾಪ್ಟರ್ ಕಂಪ್ಲೀಟ್ ಆಗಿ ಮುಗಿಸಿದೀವಿ. ಸೊ ನೀವು ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಚಾಪ್ಟರ್ ಬಗ್ಗೆ ಮಾತಾಡಿದಾಗ ಸೊ ನಿಮಗೆ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ನಿಮಗೆ ಫಾರ್ಮುಲಾಸ್ ಇಂಪಾರ್ಟೆಂಟ್. ಸೊ ನಿಮಗೆ CSA, TSA ಅಂಡ್ ವಾಲ್ಯೂಮ್.
ಸೊ ಎಲ್ಲಾ ಶೇಪ್ಸ್ ಇದೆ, ಕ್ಯೂಬಾಯ್ಡ್, ಆಮೇಲೆ ಸಿಲಿಂಡರ್, ಕೋನ್, ಅದಾದ್ಮೇಲೆ ಹಾಲೋ ಸಿಲಿಂಡರ್, ಅದಾದ್ಮೇಲೆ ಸ್ಪಿಯರ್ ಅಂಡ್ ಹೆಮಿಸ್ಫಿಯರ್. ಶೆಲ್ ಬಗ್ಗೆ ಅಂತ ತಲೆಗೆಡ್ಸ್ಕೊಂಬೇಡಿ, ಶೆಲ್ ಬಗ್ಗೆ ನಿಮ್ಗೆ ನೀವು ನೋಡಿದಾಗ ಒಂದು ಕ್ವಶನ್ ನಿಮ್ಗೆ ಬರ್ತಾ ಇಲ್ಲ. ಅದಾದ್ಮೇಲೆ ಸ್ಪಿಯರ್ ಅಂಡ್ ಹೆಮಿಸ್ಫಿಯರ್ ಆದ್ಮೇಲೆ ನಿಮಗೆ ಫ್ರಸ್ಟಮ್ ಆಫ್ ಕೋನ್. ಸೊ ಇದಿಷ್ಟು ಶೇಪ್ಸ್ ಗೆ ನಿಮಗೆ CSA, ಅದಾದ್ಮೇಲೆ TSA ವಾಲ್ಯೂಮ್ ಜ್ಞಾಪಕ ಇರಬೇಕು, ಕ್ಯೂಬಾಯ್ಡ್ ಮತ್ತೆ ಕ್ಯೂಬ್ ಗೆ ನಿಮಗೆ ಡಯಾಗನಲ್ ಜ್ಞಾಪಕ ಇರಬೇಕು. ಸೊ ಫಾರ್ಮುಲಾಸ್ ಜ್ಞಾಪಕ ಇದ್ರೆ ಸೊ ಕ್ವಶನ್ಸ್ ನೀವು ಆರಾಮ್ಸೆ ಸಾಲ್ವ್ ಮಾಡ್ತೀರಾ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ವಿ. ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ಇದುವರೆಗೂ ನಾವು 13 ಚಾಪ್ಟರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಇನ್ನು 2 ಚಾಪ್ಟರ್ಸ್ ಬೇಕಿದೆ, ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೊಬಬಿಲಿಟಿ. ಸೊ ನಾಳೆಯಿಂದ ನಾವು ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ನ ಶುರು ಮಾಡ್ತಾ ಇರೋಣ. ಸೊ ಇನ್ನು 2 ಚಾಪ್ಟರ್ ಬೇಕಿದೆ. ಸೊ ಅರೌಂಡ್ ನಾವು ಡಿಸೆಂಬರ್ 31 ಒಳಗಡೆ ಆರಾಮ್ಸೆ ನಾವು ಕಂಪ್ಲೀಟ್ ಪೋರ್ಷನ್ ಅನ್ನ ಮುಗಿಸ್ತಾ ಇರ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಮತ್ತೆ ನಾನು 5 ಗಂಟೆ ಇನ್ನೊಂದು ವಿಡಿಯೋ ಕೊಡ್ತೀನಿ. ಸೊ ಅಲ್ಲಿ ತನಕ ಓಕೆ, ಬಾಯ್.